ನಮಸ್ಕಾರ ರೀ. ಶರಣಾರ್ಥಿ. ನಿಮಗೆಲ್ಲ ಗೊತ್ತಾಗಿರಬೇಕು ಇವಾಗ ಯಾವ ಗಿಡದ ಬಗ್ಗೆ ತಿಳ್ಕೊತಿದ್ದೀವಿ ಅಂತ. ಈ ಗಿಡಕ್ಕೆ ಹೋಗೋಕ್ಕೆ ನಮಗೊಬ್ರು ಹೆಲ್ಪ್ ಮಾಡಿದರು. ಅವ್ರಿಗೆ ಹೇಳಿದ್ವಿ ಮಾವಿನಕಾಯಿ ಮರದ ದಾರಿ ತೋರಿಸು ಅಂತ. ಅವ್ರು ನಮಗೆ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗೇ ಬಿಟ್ರು. ಅವರೇನೋ ಆರಾಮ್ಸೆ ಬೇಲಿ ಹರ್ಕೊಂಡು ಹೋದರು. ನಾವು ಹಿಂದೆಯಿಂದ ಬೇಲಿ ಹಾರ್ಕೊಂಡು ಹೋದ್ವಿ. ನಮ್ಮಮ್ಮ ನಾನು ಬೇಲಿ ಹಾರೋ ಕಷ್ಟದಲ್ಲಿದ್ದರೆ ಇಲ್ಲಿ ಟೊಮೆಟೊ ಹಣ್ಣು ನೋಡು, ಆ ಹಣ್ಣು ನೋಡು, ಈ ಹಣ್ಣು ನೋಡು ಅಂತ ಕಾಟ ಕೊಡ್ತಿದ್ರು. ಕರೆಕ್ಟ್ ಜಾಗ ಕರ್ಕೊಂಡೋಗಿ ಸಾರ್ ನಾವು ಹಂಗೆ ನಾವು ಬೇಲಿಲೆಲ್ಲ ತೂರೋಕ್ಕಾಗಲ್ಲ, ರೋಡಲ್ಲಿ ಕರ್ಕೊಂಡೋಗಿ ತೆಗಿರಲ್ಲ, ನಿಮಗೆ ಗೊತ್ತಾಗಲ್ಲ. ಹಂಗೂ ಹಿಂಗೂ ಮಾಡಿ ಕರೆಕ್ಟ್ ತೋಟಕ್ಕೆ ಕರ್ಕೊಂಡು ಬಂದರು. ನೋಡಿ ಎಲ್ಲ ಮಾವಿನ ಮರಗಳು ಬೆಳೆದು ನಿಂತಿದೆ. ವಸಂತ ಕಾಲ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೇ ಮಾವಿನಕಾಯಿ. ಇದನ್ನು ಕನ್ನಡದಲ್ಲಿ ಮಾವಿನ ಹಣ್ಣು ಅಂತಾರೆ, ಇಂಗ್ಲೀಷ್ನಲ್ಲಿ ಮ್ಯಾಂಗೋ, ಸಂಸ್ಕೃತದಲ್ಲಿ ಆಮ್ರ ಅಂತಾರೆ. ಇದ್ರದ್ದು ಬೊಟಾನಿಕಲ್ ನೇಮ್ ಬಂದು ಮ್ಯಾಂಜಿಫೆರಾ ಇಂಡಿಕಾ ಅಂತ. ಈ ಮಾವಿನ ಹಣ್ಣು ಬಗ್ಗೆ ಯಾರಿಗೆ ಗೊತ್ತಿರಲ್ಲ ಹೇಳಿ, ಎಲ್ಲರಿಗೂ ಪರಿಚಿತ ಇರುತ್ತೆ. ಸೊ ಇದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಯಾವ್ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಒಂದೊಂದೇ ಯೂಸಸ್ನ ತಿಳ್ಕೊತಾ ಹೋಗೋಣ. ಮೊದಲನೇ ಯೂಸ್, ಇದ್ರದ್ದು ಬೀಜ ಅಥವಾ ವಾಟೆ ಇರುತ್ತಲ್ಲ, ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ, ಇವಾಗ ಎಕ್ಸೆಸಿವ್ ಹೇರ್ ಲಾಸ್ ಇರುತ್ತಲ್ಲ ಅಂಥವರಿಗೆ ಕೂದಲು ಬೆಳೆಯೋದಕ್ಕೋಸ್ಕರ ಈ ಮಾವಿನ ಹಣ್ಣಿನ ಬೀಜದಿಂದ ತೆಗೆದಿರುವ ಆಯಿಲ್ನ ಅಪ್ಲೈ ಮಾಡ್ತಾರೆ. ಇನ್ನು ಎರಡನೇ ಯೂಸ್ ಏನಪ್ಪ ಅಂದರೆ, ಈಗ ಡಯೇರಿಯಾ ಅಂದರೆ ಬೇದಿಯಾಗಿರುತ್ತೆ ಅಂಥವರಿಗೆ ಈ ಬೀಜದ ಒಳಗಡೆ ಇರೋ ತಿರುಳನ್ನ ಕಲೆಕ್ಟ್ ಮಾಡಿ ಅದನ್ನು ಒಂದು ಗ್ಲಾಸ್ ನೀರು ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿ ಸೆಮಿ ಸಾಲಿಡ್ ಫಾರ್ಮಿಗೆ ಬಂದ ನಂತರ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ದಿನಕ್ಕೆ 3 ಸರಿ ತಗೊಳ್ಳೋದ್ರಿಂದ 2 ದಿನಗಳಲ್ಲೇ ಬೇದಿ ನಿಂತು ಹೋಗುತ್ತೆ. ಇನ್ನು ವಾಂತಿ, ಬೇದಿ ಜೊತೆ ಹೊಟ್ಟೆ ನೋವೇನಾದರೂ ಇದ್ದರೆ ಫ್ರೆಶ್ ಲೀವ್ಸ್ ಅಂದರೆ ಈಗಿನ ಚಿಗುರಿರೋ ಎಲೆಗಳು ಒಂದು 8ರಿಂದ 10 ಎಲೆಗಳ ಜೊತೆಗೆ 2 ಅಥವಾ 3 ಕಾಳು ಮೆಣಸನ್ನು ಕುಟ್ಟಿ ಪೇಸ್ಟ್ ಫಾರ್ಮಲ್ಲಿ 1ರಿಂದ 2 ಸ್ಪೂನ್ ಕನ್ಸ್ಯೂಮ್ ಮಾಡೋದ್ರಿಂದ ಹೊಟ್ಟೆ ನೋವು ತುಂಬ ಬೇಗ ಶಮನ ಆಗುತ್ತೆ. ನೆಕ್ಸ್ಟು ಸೀಸನ್ನಲ್ಲಿ ನಾರ್ಮಲ್ ಟೀನ ಯಾವ ಥರ ಕನ್ಸ್ಯೂಮ್ ಮಾಡ್ತಿರೋ ಅದೇ ಥರ ಮ್ಯಾಂಗೋ ಟೀ ಕೂಡ ಮಾಡ್ಬೋದು. ಮ್ಯಾಂಗೋ ಟೀ ಮಾಡೋಕ್ಕೆ ಅಂದರೆ ಇವಾಗಿನೂ ಬೆಳೆದಿರೋ ಎಲೆಗಳಲ್ಲ, ಆಲ್ರೆಡಿ ಯೆಲ್ಲೋ ಕಲರ್ ಆಗಿರುತ್ತಲ್ಲ ಆ ಥರದ 2 ಅಥವಾ 4 ಎಲೆಗಳನ್ನ ತೊಗೊಂಡು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಅರ್ಧದಷ್ಟು ಕುದಿಸ್ಬೇಕು. ಇವಾಗ ನೀವು 1 ಕಪ್ಪಷ್ಟು ನೀರು ತೊಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಹಾಲು ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿ ನಾರ್ಮಲ್ ಟೀ ಥರ ಕನ್ಸ್ಯೂಮ್ ಮಾಡೋದ್ರಿಂದ ಬಾಡಿಗೆ ಒಳ್ಳೆ ಶಕ್ತಿನೂ ಬರುತ್ತೆ. ಅದಲ್ಲದೆ ಅದು ತುಂಬ ಒಳ್ಳೆಯದು. ಈಗ ಜಗತ್ತಲ್ಲಿರೋ ಯಾವುದೇ ಹಣ್ಣಿರಲಿ, ಎಲ್ಲ ಹಣ್ಣುಗಳು ಕೂಡ ಪಕ್ವ ಆದಮೇಲೆ ಶ್ರೇಷ್ಠ. ಪಕ್ವ ಅಂದರೆ ಹಣ್ಣಾದ ಮೇಲೇ ಶ್ರೇಷ್ಠ, ಎಕ್ಸೆಪ್ಟ್ ಬಿಲ್ವದ ಹಣ್ಣು ಮಾತ್ರ ಅನ್ರೈಪನ್ ಸ್ಟೇಜಲ್ಲಿದ್ದಾಗ ಅಂದರೆ ಪಕ್ವ ಆಗೋಕ್ಕೂ ಮುಂಚೆ ಕನ್ಸಿಡರ್ ಮಾಡಬೇಕು. ಈ ರೂಲು ಮಾವಿನ ಹಣ್ಣಿಗೆ ಕೂಡ ಅಪ್ಲೈ ಆಗುತ್ತೆ. ಯಾವ ರೀತಿ ಮಾವಿನ ಹಣ್ಣು ಮಾವಿನಕಾಯಿ ಅಂತ ಹೋಲಿಸಿದರೆ ಮಾವಿನ ಹಣ್ಣೇ ಶ್ರೇಷ್ಠ. ಕೆಲವೊಂದು ಮಾವಿನಕಾಯಿಗಳ ವರ್ಗದಲ್ಲಿ ಕಾಯಿ ಶ್ರೇಷ್ಠ. ಫಾರ್ ಎಕ್ಸಾಂಪಲ್ ಈಗ ತೋತಾಪುರಿ ಅಂತ ಒಂದು ವೆರೈಟಿ ಇದೆ ಮಾವಿನ ಹಣ್ಣಿಂದು, ಅದರಲ್ಲಿ ಕಾಯೇ ಶ್ರೇಷ್ಠ. ಅದಲ್ದಲೆ ತೋಟಕ್ಕೆ ಹೋದಾಗ ಅಮ್ಮ ನಂಗೆ ಇನ್ನೊಂದು ಹೇಳಿದರು, ಈಗ ನೋಡಿ ಇದನ್ನು ಕಿತ್ತಿದ ತಕ್ಷಣ ಇದರಿಂದ ಗೇರು ಬರುತ್ತೆ, ಇದನ್ನು ಮುಖಕ್ಕೆ ಅಥವಾ ಕಣ್ಣಿಗೆ ತಾಕ್ಸ್ಕೋಬಾರ್ದು. ಇದು ತುಂಬ ಇರಿಟೇಷನ್ನ ಉಂಟು ಮಾಡುತ್ತೆ. ಅಂದರೆ ಮುಖ ಬಾಯೋ ಚಾನ್ಸ್ ಇರುತ್ತೆ, ಇಲ್ಲ ಮುಖದ ಮೇಲೆ ಕೆಂಪಗೆ ರ್ಯಾಷಸ್ ಆಗಿರುತ್ತೆ. ಎಲ್ಲರೂ ಆ ಕೇರ್ನ ತೆಗೆದೇ ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಾರ್ಕೆಟಿಗೆ ಬರೋ ಹಣ್ಣುಗಳಲ್ಲಿ ಕೂಡ ಕೆಲವೊಂದು ಸಾರಿ ಕೇರ್ ಇರುತ್ತೆ. ಸೊ ನೀವೇನಾದರೂ ಕಾಯಿನ ತಿಂತಿದ್ದೀರಾ ಅಂದರೆ ಮೇಲ್ಗಡೆ ಇರೋ ತುಂಬಿನ ಪಾರ್ಟ್ನ ಕಟ್ ಮಾಡೋದು ಒಳ್ಳೆಯದು. ಅದೇ ನೀವೇನಾದರೂ ಹಣ್ಣು ತಿಂತಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ಹಿಸಕ್ಬಿಟ್ಟು ಮೇಲ್ಗಡೆ ಇರೋ ಆ ಕೇರ್ನ ತೆಗೆದುಬಿಟ್ಟು ತಿನ್ನೋದು ಉತ್ತಮ. ಈಗ ಈ ಎಲೆಗಳ ಯೂಸಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಯುಗಾದಿ ಬಂತು ಅಂದರೆ ಎಲೆಗಳಿಂದ ಈ ಥರ ಪುಣಿಸಿ ಎಲ್ಲರೂ ನಿಮ್ಮ ಮನೆಗೆ ತೋರಣ ಮಾಡಿರ್ತೀರ. ಇಷ್ಟು ಮಾವಿನ ಹಣ್ಣು ನೋಡಿ ವಾಪಸ್ ಮನೆಗೆ ಹೊರಟ್ವಿ. ಹೋಗೋ ದಾರಿಲಿ ಮತ್ತೆ ನಾನು ಇದು ಎಲ್ಲೋ ನೋಡ್ದಂಗೆ ಇದೆಯಲ್ಲ ಬಳ್ಳಿ ಅಂತ ನೋಡಿದೆ. ಅವಾಗ ಸಿಕ್ಕಿದ್ದೆ ಅಮೃತ ಬಳ್ಳಿ. ನಾನು ನನ್ನ ಅಮೃತ ಬಳ್ಳಿ ವಿಡಿಯೋ ಮಾಡಿದಾಗ ನಿಮಗೆ ಜಸ್ಟ್ ಎಲೆಗಳು ಕಾಂಡಗಳು ತೋರಿಸಿದ್ದೆ, ಬಟ್ ಹಣ್ಣು ತೋರ್ಸೋಕ್ಕಾಗಿದ್ದಿಲ್ಲ. ಇಲ್ಲಿ ನೋಡಿದರೆ ಹಣ್ಣು ಸಿಕ್ತು. ಅದೇ ಬೇಲಿಲಿ ಗುಲ್ಗಂಜಿ ಕೂಡ ಸಿಕ್ತು. ನೋಡಿ ನಮ್ಮದು ಬಿಸಿಲು ನಾಡು ಇವಾಗ ಫುಲ್ಲು ಗುಲ್ಗಂಜಿ ರೈಪನ್ ಆಗಿ ಓಪನ್ ಆಗಿದೆ. ಯಾವುದೋ ಒಂದು ಗಿಡಕ್ಕೆ ತಾನು ಹಬ್ಬಿದೆ ಗುಲ್ಗಂಜಿ ಬಳ್ಳಿ. ಆ ಬಳ್ಳಿಲಿ ಇಷ್ಟು ಗುಲ್ಗಂಜಿ ಸಿಕ್ತು. ನಾನು ಇತ್ತ ಕಡೆ ಗುಲ್ಗಂಜಿ ನೋಡ್ತಿದ್ದೆ. ಗ್ಯಾಪಲ್ಲಿ ಅಮ್ಮ ಯಾವುದೋ ಹಣ್ಣು ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರು. ಇದರ ಹೆಸರು ಹುಲಿ ಹಣ್ಣು ಅಂತ. ಇದು ಇಂಕಾಗಿ ಯೂಸ್ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಏನೇ ಹೇಳಿ ನಾವು ಎಷ್ಟು ಕೋಶ ಓದಿದ್ರು ನಮ್ಮ ಪೇರೆಂಟ್ಸಿಂದು ನಾಲೆಡ್ಜಿಗೆ ಸಮಾನೇ ಅಲ್ಲ. ಇವೆಲ್ಲ ನಮ್ಮ ಬುಕ್ಕಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅವರೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಾತ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತಾತ ಹೇಳ್ತಿದ್ದಂತೆ. ಸರಿ ಆಯಿತು ಅಂತ ಸ್ವಲ್ಪ ಮುಂದೆ ಹೋದ್ವಿ. ಅವಾಗ ನಮ್ಮಮ್ಮ ಬಾಯಲ್ಲಿ ನಿಮ್ಗೆ ಇನ್ನೊಂದು ಸೊಪ್ಪು ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು.
ಇದು ಆ್ಯಕ್ಚುಲಿ ಅದರದ್ದು ಬೀಜ ಯಾವ ಥರ ಇರುತ್ತೆ ಅಂತ ತೋರಿಸ್ತಿದ್ದಾರೆ. ಇದು ಕೋಲಾಣೆ ಸೊಪ್ಪು ಅಂತ. ಅದರಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಬೀಜ ಇದ್ರೊಳಗಡೆ ಇರೋದು. ಇದನ್ನು ಉತ್ತರ ಕರ್ನಾಟಕದ ಸೈಡೆಲ್ಲ ರೊಟ್ಟಿಗೆ ಈ ಸೊಪ್ಪನ್ನ ಬೇಯಿಸ್ಕೊಂಡು ತಿಂತಾರೆ. ಸರಿ, ಇಷ್ಟೆಲ್ಲ ಮಾವಿನಕಾಯಿ ವಿಡಿಯೋ ಮಾಡಿ ಒಂದು ಮಾವಿನಕಾಯಿ ತಿಂದಿಲ್ಲ ಅಂದರೆ ಹೇಗೆ? ಅದಕ್ಕೆ ನನಗಂತೂ ಆಗಿಲ್ಲ. ಒಂದು ಹಣ್ಣು ಕಿತ್ಕೊಂಡು ಹೋಗಿ ಅಮ್ಮಂಗೆ, ಅಮ್ಮ ದಯವಿಟ್ಟು ನೀನು ನನಗೆ ಉಪ್ಪು ಖಾರ ಪುಡಿ ಹಾಕಿ ಕೊಡಬೇಕು ಅಂತ ವಿನಂತಿಸಿಕೊಂಡೆ. ಆಯ್ತು, ನೆಟ್ಟಗೆ ತೊಳ್ಕೊಂಬ ಅಷ್ಟು ಹೇಳಿ ಹಂಗೆ ತಿನ್ಬೇಡ, ಗೇರಿರುತ್ತೆ ಅಂತ ಹೇಳಿದರು. ತೊಳ್ಕೊಂಡೋಗಿ ಕೊಟ್ಟಾಯಿತು. ಅಮ್ಮ ಉಪ್ಪು ಖಾರ ಪುಡಿ ಹಾಕಿ ಹೆಚ್ಚಿಬಿಟ್ಟು ಅದನ್ನು ಕೊಟ್ಟರು. ಆ ಮಜಾನೇ ಬೇರೆ. ಉಪ್ಪು ಖಾರ ಪುಡಿ, ಹುಳಿ ಮಾವಿನ ಹಣ್ಣು. ನಾನು ಇಷ್ಟೆಲ್ಲ ಕಿತಾಪತಿ ಮಾಡಿದ್ನ ಅಕ್ಕ ತಂಗಿ ನೋಡಿಬಿಟ್ರು. ನಾನು ತಂದಿದ್ದು, ಹಣ್ಣು ಕಿತ್ತಿದ್ದು, ತಿಂದಿದ್ದು ಎಲ್ಲ ನೋಡಿಬಿಟ್ರು. ಕೇಳಿದೆ ಏನಾದರೂ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಬಾ ಅಂದ್ಲು. ಓದೆ. ಅಲ್ಲಿ ಹೋದ್ಮೇಲೆ ನನಗೆ ನೀನೇನ ಡಾಕ್ಟ್ರು ಅಂತ ಕೇಳಿದ್ಲ. ನಾನು ಎಸ್ ಅಂದೆ. ಒಳ್ಳೆ ಪೇಷಂಟ್ ಇದ್ದಾಗಿದೆಯಲ್ಲ, ರೈಟ್ ಹೇಳು ಅಂತ ಬೈಸ್ಕೊತಿದ್ದೆ. ಗ್ಯಾಪಲ್ಲೇ ಅಮ್ಮ ಕರೆದ್ರು. ಬಾ ಇನ್ನೊಂದೇನೋ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಅಂತೇಳಿ ಮಂಡಕ್ಕಿ, ಮಾವಿನಕಾಯಿ ತುರಿದು, ಕೊಬ್ಬರಿ, ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಹಾಗೆ ನಮ್ಮ ಜಾತ್ರೆಗೆ ಮಾಡಿದ ಖಾರ ಕೂಡ ಹಾಕಿ ಕೊಟ್ರಪ್ಪ. ಸಖತ್ತಾಗಿತ್ತು. ಏನಾದರೂ ಒಂದು ಗಾರ್ನಿಷ್ ಮಾಡೋಣ ಅಂತ ಹಪ್ಪಳನೂ ಹಾಕಿದ್ರು. ಇದೆಲ್ಲ ಮಾಡಿಕೊಟ್ರು. ಮನೇಲಿ ಹೋದರೆ ಪ್ರೀತಿ, ನಮಗೂ ಸ್ನ್ಯಾಕ್ಸು. ಸರಿ ಅಂತ ತಿಂದ್ಬಿಟ್ಟು ಹೊರಗಡೆ ಬಂದರೆ ಇಲ್ಲಿ ಬಾಸು ಕೂತ್ಬಿಟ್ಟವ್ರೆ ಮರದ ಮೇಲೆ. ಆರಾಮಾಗಿ ತಿಂತಿದ್ರು ಪಾಪ ಮಾವಿನ ಹಣ್ಣು. ನಾನು ಹೋದೆ ಅಂತ ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ರು. ನಾನು ಇರೋ ದೊಡ್ಡಪ್ಪಂಗೆ ಹೇಳ್ತೀನಿ ಅಂತ ಅಂದಪ್ಪ. ನಾನು ತಪ್ಪು ಮಾಡೋಣ, ಯಾರಿಗೂ ಭಯಪಡಿಲ್ಲ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರಿಗೆ ಭಯಪಡಬೇಕು? ಆಯ್ತು ಬಾಸ್, ಕಂಟಿನ್ಯೂ ಮಾಡಿ ಅಂದೆ. ಆಗ ಅವರು ಏನ್ ಮುಖ ನೋಡ್ತಾ ಇದೀಯಾ, ಕಳ್ಸ್ಕೊ ಅಂದ್ರ. ಅದಕ್ಕೆ ನಾನು ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮ್ಯಾಡ್ ಅಂತ ಹಿಂಗೆ ಜಗಳಾಡ್ತಿದ್ವಿ. ಅಷ್ಟರಲ್ಲಿ ದೊಡ್ಡಪ್ಪ ಬಂದು ಓಡಿಸ್ತು. ಅಲ್ಲಿ ಬೇರೆ ಮರದ ಹತ್ರ ಹೋಗಿ ಕುತ್ಕೊಂಡು ತುಂಬ ಬೇಜಾರಾಗಿತ್ತು. ನೀನು ಮೊದಲು ಊರಿಗೆ ಹೋಗಮ್ಮ, ಒಂದು ಹಣ್ಣು ತಿನ್ನೋಕ್ಕಾಗ್ತಿಲ್ಲ, ಏನೂ ಆಗ್ತಿಲ್ಲ ಅಂತ ಬೈತು. ನಾನು ಆಯ್ತು ಗುರು ಹೋಗ್ತೀನಿ, ಯಾಕೆ ಹಂಗೆ ಮಾಡ್ತೀಯ ಅಂದರೆ ಅವ್ರ ಅಣ್ಣನೂ ಬಂದ. ಸರಿ ನಾ ಇಬ್ಬರು ಹೊರಡ್ತೀವಿ ಅಂತೇಳಿ ಹೊರಟ್ರು. ನಾನು ಹಂಗೆ ಹೇಳಿದೆ, ನಮ್ಮ ಚಾನಲಿಗೆ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಬಾಸ್ ಅಂತ. ಆಯಿತು ಡಾರ್ಲಿಂಗ್, ಓಕೆ ಅಂತ ಹೇಳಿ ಹೊರಟೋದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು.